ದೇವರ ಒಡವೆ ಮುಂದೇನು ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇಡೀ ಪ್ರಪಂಚದ ಗಮನ ಸೆಳೆದಿರುವಂತಹ ಅನಂತ ಪದ್ಮನಾಭನ ಸಂಪತ್ತು ಹಾಗೆ ಬಿ ಕೊಠಡಿಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಅದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ನಡೆಸ್ತಾ ಇದ್ದೀವಿ. ಗುರುಜಿ, ಈಗಾಗಲೇ ನಾನು ಒಂದು ಪ್ರಶ್ನೆಯನ್ನ ಪ್ರಸಾದ್ ಅವರಿಗೆ ಕೇಳಿದೆ. ಇಡೀ ಪ್ರಪಂಚವೇ ದೇವರ ಸಂಪತ್ತು, ಅದರಲ್ಲಿ ಮನುಷ್ಯನೂ ಸಂಪತ್ತೇ, ದೇವರ ಸಂಪತ್ತೇ. ಅಂತಹದ್ರಲ್ಲಿ ದೇವರ ಸಂಪತ್ತು ಅಂತ ಒಂದನ್ನ ಇಟ್ಟು ಅದನ್ನ ಬೇರೆಯವರು ಬಳಕೆ ಮಾಡೋದ್ರಿಂದ ಅಪಾಯಗಳು ಕಟ್ಟಿಟ್ಟು ಬುತ್ತಿ ಅಂತ ಹೇಳ್ತಾರೆ. ಅದಕ್ಕೆ ನೀವೇನಂತೀರಾ? ಭಾರಿ ಪ್ರಬುದ್ಧವಾದಂಥ ಪ್ರಶ್ನೆಯನ್ನು ಕೇಳಿದಿರಿ. ಅಂದರೆ ಸಂಪೂರ್ಣವಾಗಿರ್ತಕ್ಕಂಥದ್ದು ಅವನೇ, ಎಲ್ಲಿದ್ರು ಯಾರಿಗಾದ್ರೂ ಎಲ್ಲಿ ತಗೊಂಡ್ರು ಸಹ ಅವನದ್ದೇ. ಈ ಜಗತ್ತಿನಲ್ಲಿರ್ತಕ್ಕಂಥ ಹೂವು, ಹಣ್ಣು, ಫಲ, ಮರ, ಗಿಡ ಏನಿದ್ರು ಅವನದೇ. ಆದರೆ ಇಲ್ಲಿ ವಿಶೇಷತೆ ಏನಂತಂದರೆ, ಆ ಸಂಪತ್ತನ್ನು ಏನಂತಂದರೆ ದೇವರ ಹೆಸರಿನಲ್ಲಿ ಇಟ್ಟಿದ್ದೇವೆ. ಒಬ್ಬರು ಮನೆಗೆ ಯಾರನ್ನಾದರೂ ಒಬ್ಬ ಅತಿಥಿಗಳು ಕರೆದ್ರೆ ನಾವು ಒಂದು ಮಾತು ಹೇಳೋದಿದೆ, ನಿಮ್ಮ ಮನೆ ಅಂತಲೇ ತಿಳ್ಕೊಳ್ಳಿ, ನೀವು ಆರಾಮಾಗಿರಿ ಅಂತ. ಹಾಗಂತೇಳಿ ಮನೆಯಲ್ಲಿ ಇದ್ದದ್ದೆಲ್ಲ ಅವ್ರದ್ದಂತ ಆಗೋದಿಲ್ಲ ಅಲ್ವಾ? ಹಾಗೆ ಅವ್ರಿಗೆ ಆದಂಥದ್ದು ಯೋಗಗಳಿಗೆ ತಕ್ಕಂತೆ ಭಗವಂತ ಎಲ್ಲರಿಗೂ ಸಮೇತ ಇಷ್ಟಿಷ್ಟು ಅಂತ ಕೊಟ್ಟಿದ್ದಾನೆ ಜೀವನಕ್ಕೆ ಅಂತ. ಅದು ಅಲ್ಲದೆ ಭಗವಂತನ ಭಂಡಾರದಲ್ಲಿ ಒಂದಿಷ್ಟೇ ಅಂತ ಇರುತ್ತೆ, ಅದು ಆ ಸಾನ್ನಿಧ್ಯಕ್ಕೆ ಸೇರಲ್ಪಟ್ಟಿರ್ತಕ್ಕಂಥದ್ದು. ಅದನ್ನು ಯಾರೋ ಹೋಗಿ ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾರಾದರೂ ಕಣ್ಣು ಹಾಕ್ತಾರೆ, ಕೈ ಹಾಕ್ತಾರೆ ಅಂತಂದ್ರೆ ಅದು ದುರಾಸೆ ಅಂತ ಆಗ್ತದೆ. ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಅಂತದ್ದು ಇರಬಾರ್ದು. ಅದನ್ನು ದುರಾಸೆನಲ್ಲಿ ಇವನು ಬಂದಿದ್ದಾನೆ ಅಂತಂದಾಗ ಅಂಥವನು ಶಿಕ್ಷೆಗೆ ಒಳಗಾಗ್ತಕ್ಕಂಥದ್ದು ಸತ್ಯ. ಈ ಹಿಂದೆಯೂ ಸಹ ನಮ್ಮ ಸುವರ್ಣ ಚಾನಲಲ್ಲೇ ತೋರಿಸಲ್ಪಟ್ಟಿತ್ತು. ಏನಂತಂದರೆ, ಇದನ್ನು ಕೇಸ್ ಹಾಕಿದಂಥ ವ್ಯಕ್ತಿ ಹೀಗಾಯಿತು, ಇದು ಕಾಕತಾಳೀಯವೋ ಅಥವಾ ಹೀಗೆ ನಡೆದದ ಅಂತ. ಅದು ಏನಾಗಿದೆ, ಒಂದು 3-4 ದಿವಸದ ಹಿಂದೆ ಇದೇ ರೀತಿಯಂಥ ಪ್ರಶ್ನೆಯನ್ನು ಅಲ್ಲಿ ಇಡಲಾಗಿತ್ತು. ಟ್ರಸ್ಟ್ನಿಂದ ಮತ್ತು ರಾಜನ ಕಡೆಯಿಂದ ಕೆಲವೆಲ್ಲ ಹೋಗ್ತಾ ಇವೆ, ಚಿನ್ನಗಳು ಕಳೆದು ಹೋಗ್ತಾ ಇವೆ, ಅದಕ್ಕೆ ಕೂಲಂಕುಷವಾಗಿ ಟ್ರಾನ್ಸ್ಪರೆಂಟಾಗಿ ಇದಕ್ಕೆ ತನಿಖೆ ನಡೆಸಬೇಕು ಅಂತ. ಮಹಾರಾಜರು ಇಷ್ಟನ್ನೆಲ್ಲ ಬಿಟ್ಕೊಟ್ಟ ಮೇಲೆ ನನಗೆ ಈ ಥರ ಅಪವಾದ ಬರ್ತದೆ ಅಂತಂದಾಗ ಅದು ನನಗೆ ಶಿಕ್ಷೆ ಆಗಲಿ, ನಾನು ಹಾಗೆ ಮಾಡಿದ್ದಿದ್ರೆ. ಇಲ್ಲದೇ ಇದ್ದರೆ ಯಾರು ಹೇಳಿದಾರೋ ಅದಕ್ಕೆ ಶಿಕ್ಷೆ ಆಗಲಿ ಅಂತ ಹೇಳಿಕೆ ಕೊಟ್ಟಿದ್ರು ಅಂಥದ್ದು ಆ ಸಾನ್ನಿಧ್ಯದಲ್ಲ ಅಲ್ವಾ? ಅದು ನಡೆದದೆ ಅಂತ. ಅದು ನಡೆದದ್ದು ಆ ಸಮಯಕ್ಕೆ ಅನ್ಯಾಯವಾಗಿ ಹೋಗಿದ್ದ ಅಥವಾ ಕಾಕತಾಳೀಯವಾಗಿ ಹೋಗಿದ್ದ ಅದು ಬೇರೆ ವಿಷಯ. ಅಂತೂ ಈ ಥರದ್ದು ನಡೆದಿದೆ ಅನ್ನುವಾಗ ಈ ಜಗತ್ತಿನಲ್ಲಿ ಧರ್ಮ ಮತ್ತು ದೇವರಿಗೆ ಹೆದರಲೇಬೇಕು ಅನ್ನುವಂಥದ್ದನ್ನು ಮತ್ತೊಮ್ಮೆ ಪುಷ್ಟೀಕರಿಸಿದೆ ಅಂತ ಹೇಳಾಯಿತು. ಇವತ್ತಿಗೂ ಸಹ ಒಂದು ಕೋರ್ಟ್ ಆರ್ಡರ್ ಬಂದಿದೆ ಅಂತೇಳಿ ಹೋಗಿ ನಾಗಮುದ್ರೆನ ಓಪನ್ ಮಾಡಿ ನಾಳೆ ತೆಗೆದು ಅನಾಹುತನ ಎದುರಿಸ್ತಕ್ಕಂಥವ್ರು ಯಾರು? ಅದು ಯಾರಿಗೆ ತೊಂದರೆ ಆಗಬಹುದೋ ಏನೋ, ಅದನ್ನೊಂದು ಪ್ರಶ್ನೆಯನ್ನು ಇಟ್ಟು ನೋಡೋದು. ದೈವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿಂತನೆಯನ್ನು ಮಾಡಿ ಕವಡೆಗಳನ್ನು ಹಾಕಿ ಆ ಕವಡೆಗಳಲ್ಲಿ ಏನೇನು ಉತ್ತರಗಳು ಬರ್ತವೆ, ಹೀಗೆ ಅದರೊಳಗೆ ತುಂಬ ಇದೆ. ಆರೂಢ ಲಗ್ನಗಳನ್ನು ಮಾಡ್ತಕ್ಕಂಥ. ಓಕೆ, ಈಗ ದೈವ ಪ್ರಶ್ನೆಯನ್ನ ನೋಡುವಾಗ 12 ತಾಂಬೂಲಗಳು ಅಂತ ಹೇಳ್ತಾರೆ, 12 ಭಾವಗಳು, ಅದರ ಅರ್ಥ ಏನು? ಇದು ತಾಂಬೂಲ ಮತ್ತು ಆರೂಢ ಅಂತ 2 ರೀತಿಯಾಗಿದೆ. ಈ ಆರೂಢ ಪ್ರಶ್ನೆಗಳು ಅಂತಂದರೆ, ಆ ಪ್ರಶ್ನೆಗಳಿಗೆ ನಾವು ಈಗ ಉದಾಹರಣೆಗೆ ಮೊದಲಿಗೆ ಒಂದು 108 ಕವಡೆಗಳನ್ನು ಇಟ್ಟಿರ್ತೀವಿ. ಆ 108 ಕವಡೆಗಳನ್ನು 3 ಭಾಗಗಳಾಗಿ ಮಾಡ್ತೀವಿ, ಎಡ, ಮಧ್ಯ ಮತ್ತು ಬಲಭಾಗ ಅಂತ. ಈ ಎಡಭಾಗದಲ್ಲಿ ಏನು ಮಾಡ್ತೀವಿ, ಅದನ್ನು ಭವಿಷ್ಯತ್ತನ್ನು ಹೇಳ್ತಕ್ಕಂಥದ್ದಕ್ಕೆ, ಮಧ್ಯ ಮತ್ತು ವರ್ತಮಾನದ ಹೇಳ್ತಕ್ಕಂಥದ್ದಕ್ಕೆ, ಬಲಭಾಗದ ಭೂತದ್ದು ಹಿಂದೆ ಹೇಗೆ ನಡೆದಿತ್ತು, ಯಾರು ಇದನ್ನು ಬಂಧನ ಮಾಡಿಟ್ಟಿದ್ದಾರೆ, ಯಾವ ಕಾರಣಕ್ಕಾಗಿ ಇಟ್ಟಿದ್ದಾರೆ, ಇದಕ್ಕೆ ಯಾವ ನಾಗಮುದ್ರೆ ಬೇಕಿತ್ತಾ, ಗರುಡ ಮುದ್ರೆ ಬೇಕಿತ್ತಾ, ಅಥವಾ ಇನ್ಯಾವುದನ್ನು ಇಟ್ಟಿದ್ದಕ್ಕೆ ಅರ್ಥಗಳೇನು ಅನ್ನೋದನ್ನು ಈ ರೀತಿಯ ಕವಡೆಗಳ ಲೆಕ್ಕಾಚಾರ ಮಾಡೋದು. ಇದರೊಳಗೆ ಆರೂಢ ಲಗ್ನ ನೀವು ಹೇಳಿದ ಹಾಗೆ ಈ 12 ವಿಭಾಗಗಳನ್ನು ಮಾಡಿ ಮತ್ತೆ ಭಾವ ಅಂಶಗಳನ್ನು ತೆಗೆದು ಮತ್ತೆ ಪ್ರತಿ ವಿಭಾಗಗಳ ಚಿಂತನೆಯನ್ನು ಮಾಡಬೇಕು. ಯಾಕೆಂತಂದರೆ ಇದರೊಳಗೆ ಎಷ್ಟು ಚಿನ್ನಗಳು ಅಥವಾ ಎಷ್ಟು ಒಡವೆಗಳು ಇದ್ದದ್ದಕ್ಕೆ ಯಾವ ದೈವಗಳ ಒಂದು ಅದಕ್ಕೆ ಸಾನ್ನಿಧ್ಯನೋ ಅಥವಾ ರಕ್ಷಣೆನೋ ಕೊಟ್ಟಿದ್ದಾವೆ, ಕ್ಷೇತ್ರಪಾಲನ ರಕ್ಷಣೆ ಎಷ್ಟು, ಇದನ್ನು ತೆಗೆದಾಗ ಇದನ್ನು ಯಾವುದಕ್ಕೆ ಉಪಯೋಗಿಸಬಹುದು, ಯಾವುದಕ್ಕೆ ಉಪಯೋಗಿಸಿದ್ರೆ ಏನು ತೊಂದರೆ ಕಾದಿದೆ, ಅದರ ಬಗ್ಗೆ ಸಾಕಷ್ಟು ಈ ರೀತಿಯ ಸಮಗ್ರವಾಗಿರ್ತಕ್ಕಂಥ ಚಿಂತನೆ ಮಾಡ್ತಾರೆ. ಓಕೆ ಪ್ರಸಾದ್ ಅವರೇ, ಈ ಅನಂತ ಪದ್ಮನಾಭನ ಈ ಎಲ್ಲ ಅವಾಂತರಗಳು ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಇದಾದ ನಂತರ ಅಂತ, ಆದರೆ ಈ ಅನಂತ ಪದ್ಮನಾಭನಿಗೂ ಹಾಗೂ ನೇಪಾಳಕ್ಕೂ ಸಾಕಷ್ಟು ಸಂಬಂಧ ಇದೆ ಅಂತ ಹೇಳ್ತಾರೆ, ಅದು ಯಾವ ರೀತಿ? ಅಲ್ಲ, ನೇಪಾಳಿಂದ ಹಳೆ ಕಾಲದಲ್ಲಿ ಈಗ ನಮ್ಮ ರಾಜವಂಶ ಅನ್ನೋದು ನೇಪಾಳಿಂದ ಚೋಳ ರಾಜರಂತ ಹೇಳ್ತಾ ಇದ್ದಾರೆ. ಅದು ಕಾಲಗಳ ನಂತರ ಅದು ಚೇರರ್ ಅಂತ ಹೇಳ್ತಾರೆ. ನಂತರ ಭರಣ ಟ್ರಾವನ್ಕೂರಿಗೆ ಬರ್ತಾರೆ, ಅಂದರೆ ತಿರುವಿದಾಂಕೂರು. ಓಕೆ, ಅಲ್ಲಿಂದ ಅದಕ್ಕೆ ಮೊದಲೇನೆ ರಾಜವಂಶದಲ್ಲಿದ್ದ ಒಂದೊಂದು ರಾಜ್ಯಗಳನ್ನ ಕಟ್ಟು ಮಾಡಿ ಒಬ್ಬೊಬ್ಬರಿಗೆ ಭರಣ ಒಪ್ಪಿಸ್ತಾರೆ. ಆದರೆ ಎಲ್ಲದಕ್ಕೂ ಫೈನಲ್ ಬಂದಿರೋದು ಆ 1,000 ಹಿಂದೆ ದೇವಸ್ಥಾನ, ನಮ್ಮ ವಿಷ್ಣು ದೇವಸ್ಥಾನ ಪ್ರತಿಷ್ಠೆ ಆಗಿರೋದು ಅನಂತ ಪದ್ಮನಾಭ. ಅದು 1700 ದೇವಸ್ಥಾನ ಫಿನಿಶ್ ಆಗಿತ್ತು, ಅಂದರೆ ಹೊಸದಾಗಿ ಮಾಡೋದು. ಆ ಟೈಮಲ್ಲಿ ನಮ್ಮ ನೇಪಾಳಿಂದು
ಸಾಲಿಗ್ರಾಮ್ ತಂದಿರೋದು, 101 ಸಾಲಿಗ್ರಾಮ್ ತಂದಿರೋದು ಅಲ್ಲಿಂದು ಆನೆ ಮೇಲೆ 101 ಆನೆ ಮೇಲೆ ತಂದು ಮತ್ತೆ ಇಲ್ಲಿ ಹೊಸ ಪ್ರದೇಶ ಆಗಿರೋದು. ದೊಡ್ಡ ಇದು ಮೂರ್ತಿ 18 ಅಡಿ ಉದ್ದಕ್ಕೆ ಮೂರ್ತಿ. ಅದು ಈ ದೇವಸ್ಥಾನದ ಕಟ್ಟಿರೋದೇ ದೊಡ್ಡ ಎಲ್ಲ ಟೈಪಿಂದು ಎಲ್ಲ ಕಡೆಯಿಂದ ಸಹ ಶಾಸ್ತ್ರ ನೋಡಿ ಕಟ್ಟಿರೋದು. ದಿಶೆಗಳು, ಗಾಳಿ ವಾತಾವರಣ ಇದೆಲ್ಲ ನೋಡಿ. ನಾವೀಗ ದೇವಸ್ಥಾನದ ಒಳಗಡೆ ನಿಂತಿದ್ರೆ ಎಲ್ಲ ಕಡೆಯಿಂದ ಸುತ್ತು ನಮಗೆ ಗಾಳಿ ಸಿಗ್ತದೆ, ಅಂದರೆ ಸುತ್ತು ಕಾಂಪೌಂಡ್ ಇದೆ, ನಮಗೆ ಒಳ್ಳೆ ಫ್ರೆಶ್ ಗಾಳಿ ಹೊಡಿತಾ ಇರ್ತದೆ. ಹಾಗೆ ಆ ವಾತಾವರಣದಲ್ಲಿ ಆ ಟೈಮಲ್ಲಿ ಅಷ್ಟು ಇದರಲ್ಲಿ ಇದು ಕಟ್ಟಬೇಕಂದ್ರೆ ಎಲ್ಲ ಪ್ರತಿಯೊಂದು, ಈಗ ಕಲ್ಯಾಣಿ ಅಲ್ಲಿ ಕೆಳಗಡೆ ಸ್ವಲ್ಪ ಈಚೆ ಬಂದು ನೋಡಿದ್ರೆ ನೀರು ಸಿಕ್ಕಲ್ಲ, ಅಲ್ಲಿ ನೀರು ಯಾವಾಗ ಸಹ ಇರ್ತದೆ. ಹಾಗೆ ಒಂದೊಂದಕ್ಕೆ ಒಂದೊಂದು ಟೈಪ್ ಯಾಗೆ ಅನ್ನೋದು. ಈಗ ದೇವಸ್ಥಾನ ಯಾಗೆ ಕಟ್ಟಿರೋದು ಅದೆಲ್ಲ ಆ ಕಾಲದಿಂದ ತುಂಬ ಯೋಚನೆ ಮಾಡಿ ಕಟ್ಟಿರೋದು ರೀತಿಯಲ್ಲಿ ವಾಸ್ತು ಪ್ರಕಾರವಾಗಿ ಕಟ್ಟಿರೋದು. ಅದರಲ್ಲಿ ಪ್ರತಿಯೊಂದು ಇಟ್ಟಿರೋ ವಸ್ತುಗಳಿಗೆಲ್ಲ ಒಂದೊಂದು ಲೆಕ್ಕಾಚಾರ ಇದೆ. ಈಗ ಇಲ್ಲಿ ತನಕ ನಾವು ತೆಗೆದಿರೋದು, ಇಲ್ಲಿ ತನಕ ನೋಡಿರೋದು ದಿನ ಪೂಜೆ ಅಂದರೆ ಹಳೆ ಕಾಲದಲ್ಲಿ ವಿಶೇಷ ಪೂಜೆಗಳು ನಡೆಯುವಾಗ ಹಾಕಬೇಕಾಗಿರೋದು ಈ ಆಭರಣಗಳು ಮತ್ತು ಪೂಜೆಗಳಿಗೆ ಬೇಕಿರೋದು ವಸ್ತುಗಳು ಮಾತ್ರ ತೆಗೆದಿರೋದು. ಅದಕ್ಕೆ ಮೊದಲಾಗಿ ಈಗ ನಮಗೆ ಬೇಕು ಅನ್ನೋದು, ದೇಶಕ್ಕೆ ಅನ್ನ ಒಂದು ಆಪತ್ತು ಬಂದು ಆ ಒಂದು ಅವಸ್ಥೆ ಬಂದರೆ ಖಂಡಿತವಾಗ್ಲೂ ದೇಶಕ್ಕೆ ಉಪಕಾರಕ್ಕೆ ದೇವರ ವಸ್ತು ನಾವು ತಗೊಬೋದು, ಇಲ್ಲ ಅಂತಲ್ಲ. ಆದರೆ ಅದಕ್ಕೆ ಮೊದಲಾಗಿ ನಾವು ದೇವರ ಹತ್ರ ಕೇಳಬೇಕು. ಇಷ್ಟು ವರ್ಷಗಳಿಂದ ಎಲ್ಲಿಟ್ಟಿದ್ರು ದೇವರ ಹತ್ರ ಒಂದು ಮಾತು ಕೇಳಲೇಬೇಕಲ್ಲ. ದೇವರ ಹತ್ರ ಡೈರೆಕ್ಟ್ ಹೋಗಿ ಮಾತಾಡೋಕ್ಕಾಗಲ್ಲ. ಆದರೆ ನಾವು ದೇವ ಪ್ರಶ್ನೆ ಅನ್ನೋದು ಶಾಸ್ತ್ರ ಅನ್ನೋದು ಮ್ಯಾಕ್ಸು, ನಾವು ಕ್ಯಾಲ್ಕುಲೇಷನ್ ಅದರಲ್ಲಿ ಅದು ಮಾಡಿ ನೋಡುವಾಗ ನಮಗೆ ಉತ್ತರ ಸಿಗ್ತದೆ. ಓಕೆ, ಈಗ ದೈವ ಪ್ರಶ್ನೆಯನ್ನ ಹಾಕಲಾಗಿದೆ. ಆ ಒಂದು ದೈವ ಪ್ರಶ್ನೆಯಿಂದ ಏನೆಲ್ಲ ಬಂದಿದೆ? ದೇವ ಪ್ರಶ್ನೆ ಇಲ್ಲ ಅನಾಹುತ ಅಂದರೆ ನಾವು ದೇವ ಪ್ರಶ್ನೆ ನೋಡಿಲ್ದಂಗೆ. ಓಕೆ, ನಾವು ಈಗ ಕೋರ್ಟಲ್ಲಿ ಹೋಗಿದ್ರೆ ಸಹ ಈಗ ಕೇಳ್ತಾರೆ ಯಾವ ಮತಸ್ಥರಂತ ಕೇಳಿ. ಈಗ ಮುಸ್ಲಿಂ ಆಗಿದ್ರೆ ಈಗ ಕುರಾನ್ ಕೊಟ್ಟು, ಇಲ್ಲ ಕ್ರಿಶ್ಚಿಯನ್ ಆಗಿದ್ರೆ ಬೈಬಲ್, ಇಲ್ಲ ಭಗವದ್ಗೀತೆ ಕೊಟ್ಟು ನಾವು ಅದನ್ನು ಕೈ ಮುಟ್ಟಿ ಹೇಳೋದು, ಪ್ರಮಾಣ ಮಾಡಿ ಹೇಳ್ತಾರೆ. ಅಲ್ಲೂ ಸಹ ದೇವ್ರನ್ನ ನಂಬಕ್ಕೆ ಹೇಳ್ತಾರೆ. ಮತ್ತು ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಅದು ನಂಬಾರ್ದು ಅಂತ ಹೇಳೋದು ತಪ್ಪು, ಅದು ದೊಡ್ಡ ಮಿಸ್ಟೇಕು. ಅದಕ್ಕೇನು ಮಾಡಬೇಕು? ಓಕೆ, ಹಂಗಾಗಿದ್ರೆ ದೇವ ಪ್ರಶ್ನೆ ಕೇಳಿ ಅವ್ರು ಹೋಗ್ಬೋದಿತ್ತು. ಈಗ ಮಹಾರಾಜರು ಬದುಕಿದಾರಲ್ಲ, ಈಗ ಇರೋರಿದ್ದಾರೆ, ಅವರು ಜಸ್ಟೊಂದು ಮಾತು ಅಂದ್ರೆ ನಾನು ಇದರಲ್ಲಿ ಏನೇನೋ ನನ್ನ ಮಿಸ್ಟೇಕ್ ಇದ್ದರೆ ಆ ದೇವರು ನನ್ನ ನೋಡ್ಕೊಂಡಾರೆ. ಹಳೆಯ ಕಾಲದಲ್ಲೂ ಸಹ ಅದೇ ಆಗಿತ್ತು. ಹಾಗೆ ಮಹಾರಾಜರು ಹೇಳಿರೋದು ಪ್ರಕಾರ ಆಯಿತು. ಅವರದರಲ್ಲಿ ಏನು ಮಿಸ್ಟೇಕ್ ಮಾಡಲಿಲ್ಲ. ಯಾಕಂದರೆ ಅವರಿಗೆ 92 ವರ್ಷ, 130 ವರ್ಷದ ಹಿಂದೆಂದು ಕೆಲವು ಬಾಗಿಲುಗಳು ತೆಗೆದಿಲ್ಲ. ಮತ್ತು ಅವರದ್ದೇನು ಮಿಸ್ಟೇಕ್ ಇದೆ ಇದರಲ್ಲಿ? ಏನು ಮಿಸ್ಟೇಕ್ ಇಲ್ಲ. ಅವರು ಹೇಳಿದಾಗೆ ಮತ್ತು ಅವರ ಹತ್ರ ಸಹ ಒಂದು ಮಾತು ಕೇಳಲೇಬೇಕು. ದೇವಸ್ಥಾನ ಅನ್ನೋದು ಮಹಾರಾಜರದು, ಬೇರೆ ಅದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ. ಇಲ್ಲಿ ತನಕ ದೇವಸ್ಥಾನದಲ್ಲಿರೋ ಜನಗಳಿಗೆ ಸ್ಯಾಲ್ರಿ ಕೊಡ್ತಾ ಇರೋದು ಪ್ಯಾಲೇಸಿಂದ, ಗೌರ್ಮೆಂಟಿಂದ ಒಂದು ಪೈಸೆ ಕೊಡ್ತಾ ಇಲ್ಲ, ತಗೊಳ್ತಾ ಇಲ್ಲ. ಮತ್ತು ಎಲ್ಲರಿಗೂ ಸ್ಯಾಲ್ರಿ ಕೊಡ್ತಾರೆ, ಎಲ್ಲ ಇದು ನೋಡ್ತಾರೆ, ದೇವರದ್ದು ಇದು ನೋಡ್ತಾ ಇದ್ದಾರೆ, ಜನಗಳಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಮತ್ತು ಅದಿಂದು ಒಂದು ಮಾತು ಕೇಳಬೇಕಾಗಿರೋದು ಕರ್ತವ್ಯ. ಹಾಗೆ ಈಗ ದೈವ ಪ್ರಶ್ನೆ ಹಾಕ್ತಿದಾರಲ್ಲ, ಅದರಿಂದ ಏನೆಲ್ಲ ಈಗ ಹಾಕಿರೋದು ಎಲ್ಲ ಪ್ರಶ್ನೆಗಳಲ್ಲಿ ಎಲ್ಲ ಬಂದಿರೋದು ಮಿಸ್ಟೇಕ್ ಮಾಡಿದ್ದಾರೆ. ಮಿಸ್ಟೇಕ್ ಅಂದರೆ ದೇವ ಪ್ರಶ್ನೆ ಕೇಳಿಲ್ಲ, ಒಂದು ಪೂಜೆ ನಡೆಸಿಲ್ಲ. ಹೋಗೋದಕ್ಕೆ ಮುಂಚೆ ಈಗ ನಾವೊಂದು ದೇವಸ್ಥಾನಕ್ಕೆ ಹೋಗಂಗಿದ್ರೆ ಸೀದಾ ಹೋಗಿ ಬಾಗಿಲು ತೆಗಿಯಲ್ಲ, ಒಂದು ದೀಪಾನ ಹಚ್ತೀರ ನಾರ್ಮಲ್ ಆಗಿ. ಕೆಲವು ದಿನಗಳಿಂದ ಲಾಕ್ ಆಗಿದ್ರೆ ನಾವೊಂದು ದೀಪಾನ ಹಚ್ಚೋದು ನಾರ್ಮಲ್ ಆಗಿ ಹಾಗೆ ಮಾಡಿ ನಾವು ಒಳಕ್ಕೆ ಹೋಗೋದು. ಏನು ಮಾಡಿಲ್ದಂಗೆ ಕೋರ್ಟು ನಾವು ನಂಬ್ತೀರ, ಕೋರ್ಟದ ಬಗೆಯಲ್ಲಿ ತುಂಬ ಮರ್ಯಾದೆಯಿಂದ ನಾವೆಲ್ಲ ಅದನ್ನು ನಾವು ಕೋರ್ಟದ ಬಗೆಯಲ್ಲಿ ನಾವೇನು ಕೆಟ್ಟದಾಗಿ ಯೋಚನೆ ಇಲ್ಲ. ಆದರೆ ನಾವು ಒಂದು ದೇವಸ್ಥಾನದೊಳಗೆ ಹೋಗುವಾಗ ಅದು ಇಷ್ಟೇ ಜನಗಳು ನಂಬೋ ದೇವಸ್ಥಾನ, ಅಷ್ಟೇ ಜನಗಳು ಬಂದು ಹೋಗ್ತಾರೆ, ವರ್ಲ್ಡಲ್ಲಿರೋ ಎಲ್ಲರಿಗೂ ಗೊತ್ತು. ಅಂಥ ದೇವಸ್ಥಾನದಲ್ಲಿ ನಾವು ಹೋಗುವಾಗ ಅದರದ್ದು ಏನಲ್ಲಿ ಆಚಾರಗಳೇನಿದೆ ಇದ್ರ ಬಗೆಯಲ್ಲಿ ಫಸ್ಟ್ ಯೋಚನೆ ಮಾಡಬೇಕು, ಕೇಳಬೇಕು. ಏನೇನೋ ಪೂಜೆಗಳು ಕರ್ಮಗಳು ಮಾಡಬೇಕು ಅಂತ ಅದೊಂದು ಜಸ್ಟ್ ಒಂದು ಮಾತು ಕೇಳೋದ್ರಲ್ಲಿ ಮಿಸ್ಟೇಕ್ ಇಲ್ಲಲ್ಲ. ಅದು ಮಾಡಿಲ್ದಂಗೆ ಹೋಗುವಾಗ ಏನಾಗ್ತದೆ, ಅದ್ರದ್ದು ಅನಾಹುತಗಳು ಬಂದೇ ಬರ್ತದೆ. ಆದರೆ ಆಗಿತ್ತು ಆಗಿರೋದನ್ನ ಇನ್ನೂ ಕಂಟಿನ್ಯೂ ಮಾಡಬಾರ್ದಂದು ನಮ್ಮ ಮಹಾರಾಜರು ಹೇಳಿರೋದು. ನೀವು ಪೂಜೆಗಳು ಏನೇನು ಪ್ರಶ್ನೆ ನೋಡಿ ಅದ್ರ ಪರಿಹಾರ ಕ್ರಿಯೆಗಳು ಮಾಡಿ, ನೀವೇನು ಬೇಕಾದರೆ ಸಹ ಮಾಡಿ. ಯಾಕಂದರೆ ಅದು ಅವರ ಒಳ್ಳೆಯದಕ್ಕಲ್ಲ, ಅವರಿಗೆ ಮಾತ್ರ ಅಲ್ಲ, ಅವರಿಗೇನು ಆಗೋದೂ ಸಹ ಇಲ್ಲ. ಆದರೆ ಬೇರೆ ಜನಗಳು ಎಷ್ಟೋ ಜನಗಳಿದ್ದಾರೆ ಅಲ್ಲಿ, ನಮ್ಮ ದೇಶದಕ್ಕೆ ಆಪತ್ತಾಗಬಾರ್ದು. ಅವ್ರು ಯೋಚನೆ ಮಾಡೋದು ಅವರಿಗೆ ಮಾತ್ರ ಅನ್ನೋದಲ್ಲ, ದೇಶಕ್ಕೆ ಆಪತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ಅವ್ರು ಹೇಳೋದು ದೇವ ಪ್ರಶ್ನೆ ಮಾಡಿ
ಆವಾಗ ಗೊತ್ತಾಗ್ತದೆ ಅದಕ್ಕೆ ಪರಿಹಾರ ಇರ್ತದೆ. ಯಾವುದೇ ಪ್ರಶ್ನೆಗೆ ಪರಿಹಾರ ಇದ್ದೇ ಇರ್ತದೆ, ಯಾವುದಕ್ಕೂ ಸಹ ಒಂದು ಪರಿಹಾರ ಇರುತ್ತದೆ. ಆ ಪರಿಹಾರಗಳು ಮಾಡಿ ಮುಂದೆ ಹೋಗಿ. ಓಕೆ ಗುರುಜಿ, ನಾವು ಈ ಒಂದು ಬಾಗಿಲು ತೆಗೆಯುವಂತಹ ಒಂದು ಸಿಸ್ಟಮನ್ನೇ ನೋಡಿದಾಗ ಸಡನ್ ಆಗಿ ಬಂದು ಬಾಗಿಲು ತೆಗೆಯೋದ್ರಿಂದ ಅಪಶಕುನ ಅಂತ ಹೇಳ್ತಾರೆ, ನಿಜನಾ ಇದು? ಹೌದು. ಈಗ ಇವ್ರು ಹೇಳಿದ ಹಾಗೆ ಕಾನೂನು ಮತ್ತು ಸಂವಿಧಾನದ ವ್ಯವಸ್ಥೆ ಒಂದು ಭಾಗ, ಇಲ್ಲಿ ಧಾರ್ಮಿಕ ಒಂದು ವ್ಯವಸ್ಥೆ ಒಂದು ಭಾಗ. ಈ ಧಾರ್ಮಿಕ ಪೂಜಾ ವಿಧಿವಿಧಾನಗಳಾಗಲಿ, ಆಗಮಶಾಸ್ತ್ರಗಳಾಗಲಿ, ಇವೆಲ್ಲ ಕಾನೂನಲ್ಲಿ ಬಾರದೇ ಇರತಕ್ಕಂಥದ್ದು. ಕಾನೂನಲ್ಲಿ ಏನು ಹೀಗೆ ಸಂಪತ್ತಿದೆ ಅಂತಂದಾಗ ಇದನ್ನು ದೇಶದ ಸಂಪತ್ತಾದ್ರಿಂದ ಎಷ್ಟಿದೆ ಅಳತೆಗಳು ಬೇಕು, ಲೆಕ್ಕಾಚಾರಗಳು ಬೇಕು ಅನ್ನೋದಕ್ಕೆ ಅದು ಮಾಡುತ್ತೆ. ಆದರೆ ಒಂದು ಧರ್ಮದ ತಳಹದಿನಲ್ಲಿದ್ದಾಗ ಅಥವಾ ಒಂದು ಕ್ಷೇತ್ರದಲ್ಲಿದ್ದಾಗ ಮಹಾರಾಜರು ಹೇಳಿದಾಗೆ ಇದರಿಂದ ಆಗ್ತಕ್ಕಂಥದ್ದು ಅನಾನುಕೂಲಗಳೇನು ಅಥವಾ ಪ್ರತಿಕೂಲಗಳೇನು ಅಥವಾ ಇದರಿಂದ ತೊಂದರೆ ಅನುಕೂಲಗಳೇನು ಇವೆಲ್ಲ ನೋಡಬೇಕಾದ್ರೆ ಈ ದೈವಚಿಂತನೆ ಅಂತ ಮಾಡಬೇಕು. ದೈವಚಿಂತನೆ ಅಂತ ಮಾಡಿದಾಗ ಏನೋ ಒಂದು ರೀತಿಯಾಗಿ ನಾವು ದೇವರ ಹತ್ರ ಪ್ರಸಾದ ಇಟ್ಟು ಕೇಳಿದ್ವಿ, ಅದೆಲ್ಲದಕ್ಕಿಂತಲೂ ಅದು ಇನ್ನೂ ಊಹಾಪೋಹಗಳಿಗೆ ಕಾರಣವಾಗ್ಬೋದು. ಒಂದು ಗಣಿತಾತ್ಮಕವಾಗಿ ಇರ್ತಕ್ಕಂಥ ಶಾಸ್ತ್ರವನ್ನು ಇಲ್ಲಿ ಪ್ರಯೋಗಿಸಲ್ಪಡ್ತಕ್ಕಂಥದ್ದಾಗಿದೆ. ಅದು ಅಷ್ಟಮಂಗಲ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಷ್ಟದ್ರವ್ಯಗಳನ್ನು ಬಳಸಿ ಅವುಗಳಿಗೆ ಆದಂಥ ಒಂದು ಲೆಕ್ಕಾಚಾರಗಳನ್ನು ಸಹ ಬಳಸ್ತಕ್ಕಂಥದ್ದು ಒಂದು ಅಷ್ಟಮಂಗಲ ವಿಧಿವಿಧಾನ. ಒಂದು ರಾಶಿಚಕ್ರವನ್ನು ಮೊದಲಿಗೆ ಬರ್ಕೊಂಡು ಆ ರಾಶಿಚಕ್ರದಲ್ಲಿ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡ್ಕೊಳ್ಬೇಕು. ಆ ಮುಹೂರ್ತ ಫಿಕ್ಸ್ ಮಾಡಲಿಕ್ಕೂ ಸಮೇತ 5 ದ್ರವ್ಯಗಳು, ಪಂಚಮಹಾಭೂತಗಳನ್ನು ಪ್ರತೀಕವಾಗಿ ಕೊಡ್ತಕ್ಕಂಥ 5 ದ್ರವ್ಯಗಳು, ತುಂಬೆ, ಭತ್ತ, ಅಕ್ಕಿ, ಗಂಧ, ನೀರು, ಇವುಗಳನ್ನೆಲ್ಲ ಸೇರಿಸಿ ಅದರೊಳಗೊಂದು ಚಿನ್ನವನ್ನು ಇಟ್ಟು ಒಂದು ಸಣ್ಣ ಹುಡುಗಿ ಅಥವಾ ಸಣ್ಣ ಮಗು, ಹುಡುಗನೇ ಆಗಲಿ, ಈ ಮಗುಗೆ ಯಾವುದೇ ರೀತಿಯಂಥ ಇದ್ರ ಬಗ್ಗೆ ಜ್ಞಾನ ಇಲ್ಲದೆ ಇರತಕ್ಕಂಥ ಒಂದು ಮಗು, ಮುಗ್ಧ ಬಾಲಕನಿಗೆ ಅದು 3 ಪ್ರದಕ್ಷಿಣೆಯನ್ನು ಬಂದುಬಿಟ್ಟು ಒಂದು ಮುಹೂರ್ತದಲ್ಲಿ ಅಥವಾ ಒಂದು ರಾಶಿಯಲ್ಲಿ ಇಡಬೇಕು. ಇದರ ಮೇಲಿಂದ ಆಧಾರಿತವಾಗಿ ಹೇಳ್ಕೊಳ್ತಾ ಹೋಗ್ತಾ ಮತ್ತು ಒಂದು ಬಹಳ ಆಳವಾಗಿ ಹೋಗ್ತಾ ಹೋಗುತ್ತೆ. ಇದು ಅಷ್ಟಮಂಗಲ ಪ್ರಶ್ನೆಯ ಒಂದು ಭಾಗ. ಇದರೊಳಗೂ ಸಹ ಈಗ ಹೇಳಿದ ಹಾಗೆ ಈ ಚಿನ್ನವನ್ನು ಅಥವಾ ಒಂದು ಆ ಭಂಡಾರವನ್ನು ಮುಟ್ಟೋದ್ರಿಂದ ಯಾವ ಆಪತ್ತುಗಳು ಬರ್ಬೋದು, ಈ ಆಪತ್ತುಗಳಿಗೆ ನಿವಾರಿಸಲಿಕ್ಕೆ ಏನು ಅದಕ್ಕೆ ಪರಿಹಾರಗಳು ಹೇಳಿವೆ, ಅಥವಾ ಯಾವ ದಿವಸದಲ್ಲಿ ತೆಗಿಬೇಕು, ಎಷ್ಟು ತೆಗಿಬೇಕು, ಎಷ್ಟು ಬಾಗಿಲನ್ನು ತೆಗೆದ್ರೆ ಎಷ್ಟು ಆಪತ್ತುಗಳು ಇರುತ್ತೆ. ಹಾಗೆ ಏಕಾಏಕಿ ಹೋಗಿ ಬಾಗಿಲನ್ನು ತೆಗೆದಾಯ್ತು, ನಾವು ಗೊತ್ತಿಲ್ಲಲ್ಲ, ತೆಗೆದಾಗಿದೆ, ಆಗಿದ್ದಕ್ಕೆ ಏನು ಪರಿಹಾರ ಮಾಡ್ಕೊಳ್ಬೇಕು, ಇವೆಲ್ಲ ಈ ಪ್ರಾಚೀನದಿಂದ ನಂಬ್ಕೊಂಡು ಬಂದಿರತಕ್ಕಂಥದ್ದು. ಇದನ್ನು ಕಾನೂನು ವ್ಯವಸ್ಥೆಯಲ್ಲಿ ನೋಡಬೇಕು ಅಂತ ಹೇಳೋದು ತಪ್ಪಾಗ್ತದೆ. ಯಾಕೆಂತಂದರೆ ಇದು ಸಂವಿಧಾನವೇ ಬೇರೆ, ಈ ಧಾರ್ಮಿಕ ಸಂವಿಧಾನವೇ ಬೇರೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀವಿ. ಸೊ ವೀಕ್ಷಕರೇ, ಈ ಎಲ್ಲ ವಿಷಯಗಳ ಬಗ್ಗೆ ಇನ್ನಷ್ಟು ಚರ್ಚೆ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.